ಕನ್ನಡ ಕಿರುತೆರೆಯಲ್ಲಿ ಬಿಗ್ ಬಾಸ್ ಅನ್ನೋದು ಒಂದು ವಿಶೇಷ ಕಾರ್ಯಕ್ರಮ. ಈಗಾಗಲೇ ಕನ್ನಡದಲ್ಲಿ ಈ ಕಾರ್ಯಕ್ರಮ 5 ಯಶಸ್ವಿ ಸೀಸನ್ಗಳನ್ನು ಮುಗಿಸಿದ್ದು ಈಗ 6ನೇ ಸೀಸನ್ ಪ್ರಾರಂಭಕ್ಕೆ ದಿನಗಣನೆ ಶುರುವಾಗಿದೆ. ಬಿಗ್ ಬಾಸ್ ಕಾರ್ಯಕ್ರಮ ಮತ್ತೆ ಯಾವಾಗ ಶುರುವಾಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಅನೇಕರು ಇದ್ದಾರೆ. ಇನ್ನು ಅನೇಕರು ನಾನು ಈ ಬಾರಿ ಬಿಗ್ ಬಾಸ್ಗೆ ಹೋಗಬೇಕು ಅನ್ನೋ ಆಸೆಯನ್ನ ಇಟ್ಕೊಂಡಿದ್ದಾರೆ. ಅಂದಹಾಗೆ ಇಂತಹ ಬಿಗ್ ಬಾಸ್ ಪ್ರಿಯರಿಗೆ ಈಗ ಕಲರ್ಸ್ ವಾಹಿನಿ ಸಿಹಿ ಸುದ್ದಿ ಕೊಟ್ಟಿದೆ. ಈಗಾಗಲೇ ಬಿಗ್ ಬಾಸ್ ಕನ್ನಡ ಸೀಸನ್ 6 ಕಾರ್ಯಕ್ರಮದ ತಯಾರಿಗಳು ಶುರುವಾಗಿದೆ. ಕೆಲ ದಿನಗಳ ಹಿಂದೆಯೇ ಸುದೀಪ್ ಅವರ ಒಂದು ಪ್ರೋಮೋ ರಿಲೀಸ್ ಆಗಿತ್ತು. ಇದೀಗ ಹೊಸ ಪ್ರೋಮೋ ರಿಲೀಸ್ ಆಗಿದೆ. ಈ ಬಾರಿ ಬಂದ ಪ್ರೋಮೋ ಮೂಲಕ ಕಾರ್ಯಕ್ರಮದ ಪ್ರಸಾರ ದಿನಾಂಕ ಘೋಷಣೆ ಮಾಡಲಾಗಿದೆ. ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮ ಮತ್ತೆ ವೀಕ್ಷಕರ ಮುಂದೆ ಬಂದಿದೆ. ಮುಂದಿನ ತಿಂಗಳಿನಿಂದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 6 ರ ಗ್ರ್ಯಾಂಡ್ ಓಪನಿಂಗ್ ಅಕ್ಟೋಬರ್ 21ರಂದು ನಡೆಯಲಿದೆ. ಸೊ ಬಿಗ್ ಬಾಸ್ ಸಂಭ್ರಮಕ್ಕೆ ಕೆಲವೇ ದಿನಗಳು ಬಾಕಿ ಇದೆ. ಅಕ್ಟೋಬರ್ 21ರಂದು ಅಂದ್ರೆ ಭಾನುವಾರ ಸಂಜೆ 6 ಗಂಟೆಯಿಂದ ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸೋಮವಾರದಿಂದ ಸ್ಪರ್ಧಿಗಳ ಮೊದಲ ದಿನ ಶುರುವಾಗಲಿದ್ದು ಪ್ರತಿದಿನ 8 ಗಂಟೆಗೆ ಕಾರ್ಯಕ್ರಮ ಕಲರ್ ಸೂಪರ್ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಗ್ರ್ಯಾಂಡ್ ಓಪನಿಂಗ್ ಡೇಟ್ ಅನ್ನು ಒಂದು ಪ್ರೋಮೋ ಮೂಲಕ ಬಹಿರಂಗ ಮಾಡಲಾಗಿದೆ. ಕಲರ್ ಸೂಪರ್ ವಾಹಿನಿಯ ಫೇಸ್ಬುಕ್ ಪೇಜ್ನಲ್ಲಿ ಪ್ರೋಮೋವನ್ನ ಹಂಚಿಕೊಳ್ಳಲಾಗಿದೆ. ಸುದೀಪ್ ಅವರು ಈ ಹೊಸ ಪ್ರೋಮೋಗೆ ದೊಡ್ಡ ಪ್ರತಿಕ್ರಿಯೆ ಸಿಗ್ತಿದೆ. ಪ್ರೋಮೋದಲ್ಲಿ ಬಿಗ್ ಬಾಸ್ ನ ಹಳೆಯ ಸ್ಪರ್ಧಿಗಳು ಮಾಡುವ ಡ್ರಾಮಾವನ್ನ ಸುದೀಪ್ ತೋರಿಸಿದ್ದಾರೆ. ಇಲ್ಲಿ ನಾನಾಗಿದ್ದೀನಿ, ಎಲ್ಲರೂ ನನ್ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ಬಿಗ್ ಬಾಸ್ ಹೇಳಿದ್ರೆ ನಾನು ಮನೆಯಿಂದ ಹೊರಗೆ ಹೋಗ್ತೀನಿ, ಹೀಗೆ ಎಲ್ಲಾ ಸ್ಪರ್ಧಿಗಳು ಹೇಳೋ ಕಾಮನ್ ಡೈಲಾಗ್ ಅನ್ನ ಇಟ್ಕೊಂಡು ಕಿಚ್ಚ ಕಾಮಿಡಿ ಮಾಡಿದ್ದಾರೆ. ಕಳೆದ ಬಾರಿಯಂತೆ ಈ ಬಾರಿಯೂ ಕಾಮನ್ ಮ್ಯಾನ್ ಹಾಗೂ ಸೆಲೆಬ್ರಿಟಿ ಇಬ್ಬರಿಗೂ ಕಾರ್ಯಕ್ರಮದಲ್ಲಿ ಅವಕಾಶ ನೀಡಲಾಗುತ್ತದೆ. 50% ಸೆಲೆಬ್ರಿಟಿಗಳು ಹಾಗೂ 50% ಕಾಮನ್ ಮ್ಯಾನ್ಗಳು ಕಾರ್ಯಕ್ರಮದಲ್ಲಿ ಇರಲಿದ್ದಾರಂತೆ. ಕಾಮನ್ ಮ್ಯಾನ್ ಆಗಿ ನಾನು ಬಿಗ್ ಬಾಸ್ಗೆ ಹೋಗಬೇಕು ಅಂತ ಅನೇಕರು ಪ್ರಯತ್ನ ಪಡುತ್ತಿದ್ದಾರೆ. ಈ ಬಾರಿ ಬಿಗ್ ಬಾಸ್ ಮನೆ ಸೇರುವ ಸಂಭಾವ್ಯ ಪಟ್ಟಿ ಹೊರಬಂದಿದೆ. ಕುರಿ ಪ್ರತಾಪ್, ಶುಭಾ ಪೂಂಜಾ, ಪ್ರೇಮ್, ಟೆನ್ನಿಸ್ ಕೃಷ್ಣ, ನಿರೂಪಕಿ ಹೇಮಲತಾ, ಸುಮನ್ ರಂಗನಾಥ್, ₹5 ಡಾಕ್ಟರ್ ಶಂಕರೇಗೌಡ ಈ ಪಟ್ಟಿಯಲ್ಲಿ ಇರುವ ಪ್ರಮುಖರಾಗಿದ್ದಾರೆ. ಇನ್ನು ನೀವು ಬಿಗ್ ಬಾಸ್ ಕನ್ನಡ 6 ಕಾರ್ಯಕ್ರಮದಲ್ಲಿ ಯಾರನ್ನ ನೋಡಲು ಬಯಸುತ್ತಿದ್ದೀರಾ ಅನ್ನೋದನ್ನ ಫಿಲ್ಮಿ ಬೀಟ್ ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಬಹುದು.